ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ದಿವ್ಯ ಲೋಕೇಶ್ ಮಾತಾಡ್ತಾ ಇರೋದು. ಸೊ ನಾ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಸೊ ಮೇಕಪ್ ಫೀಲ್ಡಲ್ಲಿ ಪ್ರತಿಯೊಂದು ಮೇಕಪ್ಪಲ್ಲೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಸೊ ನನಗೆ ಇವತ್ತು ಹೋಗ್ತಿರೋ ಮೇಕಪ್ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಟ್ಟು. ಸೊ ನಾನು ಇವತ್ತು ಹೋಗ್ತಾ ಇರೋದು ಒಂದು 25 ಇಯರ್ಸ್ ಆ್ಯನಿವರ್ಸರಿ ಮಾಡ್ಕೊತಿರೋ ಒಂದು ಕಪಲಿಗೆ ಮೇಕಪ್ ಮಾಡೋಕ್ಕೆ. ಸೊ ನನಗೆ ರಿಯಲಿ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ 25 ಇಯರ್ಸ್ ಆ್ಯನಿವರ್ಸರಿ ಯಾರು ಮಾಡ್ಕೊತಿದ್ದಾರೋ ಆ ಕಪಲಿಗೆ ಗೊತ್ತೇ ಇರಲಿಲ್ಲ. ಫ್ಯಾಮಿಲಿ ಮೆಂಬರ್ಸಿಂದ ಅವರಿಗೆ ಬಿಗ್ ಸರ್ಪ್ರೈಸ್ ಅಂತ ಒಂದು ಇವೆಂಟ್ ಬುಕ್ ಮಾಡಿದ್ದು. ಆ ಇವೆಂಟಿಗೆ ನಾನು ಇವತ್ತು ಮೇಕಪ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ನನಗೆ ಕಸ್ಟಮರ್ ಬಂದುಬಿಟ್ಟು 7:30ಗೆಲ್ಲ ರೀಚ್ ಆಗಿ ಅಂತ ಹೇಳಿದರು. ಸೊ ನಾನು ಆನ್ ಟೈಮಿಗೆ ಅಲ್ಲಿ ಹಾಲಿಗೆ ಹೋಗಿ ರೀಚ್ ಆದೆ. ಸೊ ಇನ್ನು ಕಪಲ್ ಕೂಡ ಬಂದಿರಲಿಲ್ಲ. ಅವ್ರಿಗೆ ಬಿಗ್ ಸರ್ಪ್ರೈಸ್ ಆಗಿರೋದ್ರಿಂದ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ಅವರಿಗೆ ನಾವು ವೆಯ್ಟ್ ಮಾಡ್ಕೊತಾ ನಾವು ರೂಮಿಗೆ ಹೋಗಿ ನಮ್ಮ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ. ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರಿಗೆ ಸಾಂಗ್ ಎಲ್ಲ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಅವರು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ದೆನ್ ನಾವು ಅವರಿಗೆ ಕಪಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆ ಫ್ಯಾಮಿಲಿ ಮೆಂಬರ್ಸ್ ಕೂಡ ವೆಯ್ಟ್ ಮಾಡ್ತಿದ್ವಿ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಕೂಡ ಇದ್ದೆ. ಅವ್ರಿಗೆ ಹೇಗಾಗುತ್ತೆ ವೆಲ್ಕಮ್, ಅವ್ರಿಗೆ ಸರ್ಪ್ರೈಸ್ ಹೇಗೆ ಅನ್ನಿಸ್ತಾ ಅನ್ನತ್ತೆ ಅಂತ. ಸೊ ಫೈನಲಿ ಬಂದುಬಿಟ್ರು ಕಪಲ್. ನೋಡಿ ಅವರು ಕಪಲ್ ಬರ್ತಾ ಇದ್ದಾರೆ. ಅವರು ಇವಾಗ ರೂಮ್ ಒಳಗೆ ಹೋಗ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಅಂತ. ಸೊ ಅವರು ಒಳಗಡೆ ಹೋಗ್ತಿದ್ದಂಗೆ ಗ್ರ್ಯಾಂಡ್ ವೆಲ್ಕಮ್ ಆಗುತ್ತೆ. ಅವ್ರಿಗೆ ಬಿಗ್ ಸರ್ಪ್ರೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೆನ್ ಅವಳಿಗೆ ಬಿಗ್ ಸರ್ಪ್ರೈಸ್ ಆಗಿ ಅವ್ರು ತುಂಬ ಶಾಕ್ ಆಗ್ತಾರೆ. ತುಂಬ ಗ್ರ್ಯಾಂಡ್ ವೆಲ್ಕಮ್ ಆಗುತ್ತೆ ಅವರಿಗೆ. ದೆನ್ ನನಗೆ 10 ಮಿನಿಟ್ಸ್ ಟೈಮ್ ಕೊಟ್ಟು ನನ್ನ ಹತ್ರ ಕರ್ಕೊಂಡು ಬಂದಿರ್ತಾರೆ. ಮೇಡಮ್ಗೆ ನಾನು ಒಂದು ಸಿಂಪಲ್ ಮೇಕಪ್ ಲುಕ್ಕು, ಸೆಟಲ್ ಮೇಕಪ್ ಲುಕ್ ಕೊಡ್ತೀನಿ. ಫೈನಲ್ ಲುಕ್ ಅವ್ರಿಗೆ ಈ ಥರ ಕಾಣುತ್ತೆ. ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನನಗೂ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.